ಸಲ ಯಾವ ಆ್ಯಂಗಲಿಂದ ನೋಡಿದ್ರು ಕೂಡ ಇದು ಫಿಟ್ಟಿಂಗ್ ಆಗ್ತಾ ಇಲ್ಲ. ಮಂತ್ರಿಮಂಡಲ ಹೊಸಬರಿಗೆ ಮಣೆ ಹಾಕ್ತೀನಿ ಅಂತ ಮುಂಚೆ ಸಿದ್ದರಾಮಯ್ಯನವರು 2 ಸಲ ಹೇಳಿದರು. ಮತ್ತು ಅದೇ ಹಳೆ ಮಕ್ಕಳು ಬಂದಿದ್ದಾವೆ. ಫಸ್ಟ್ ಟೈಮರಿಗೆ ಯಾರಿಗೂ ಕೊಡಲ್ಲ ಅಂತ ಹೇಳಿದರು, ಫಸ್ಟ್ ಟೈಮರಿಗೆ ಕೊಟ್ಟಿದ್ದಾರೆ. ಒಂದು ಮಹಿಳೆ ಇಲ್ಲ. ಮತ್ತು ನನ್ನನ್ನು ವೈಯಕ್ತಿಕವಾಗಿ 3 ಸಲ ಕರೆಸಿ ಮನೆಯಲ್ಲಿ ನನಗೆ ಮಂತ್ರಿ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ರು. ಮತ್ತು ಮಾತು ಕೊಟ್ಟು ಮಾತು ನಡೆಸಲಿಲ್ಲ ಅನ್ನೋವಂಥದ್ದು ಬೇಸರ ನನಗಿದೆ. 5 ಸಲ ಸೋತಿದ್ದೀನಿ, 4 ಸಲ ಗೆದ್ದಿದ್ದೀನಿ. ನನಗೆ ಸೋಲು ಗೆಲುವು ಮುಖ್ಯವಲ್ಲ, ನಮ್ಮ ಸಾರ್ವಜನಿಕ ಬದುಕು ಭಾಳ ಮುಖ್ಯ. ಡಿಕ್ಲೇರ್ ಆದದ್ದನ್ನು ನಿಲ್ಲಿಸುವಂಥ ಶಕ್ತಿ ಸಿದ್ದರಾಮಯ್ಯವ್ರಿಗಿದೆ. ಅಂದಮೇಲೆ ನನ್ನ ಹೆಸರು ಸೇರ್ಸೋಕ್ಕೆ ಯಾಕೆ ಸಾಧ್ಯ ಇರಲಿಲ್ಲ? ಮಲ್ಲಿಕಾರ್ಜುನ ಅವರು ಹೆದರಿಸಿ ಮಂತ್ರಿ ಆದರು, ನಾನು ಯಾರಿಗೂ ಹೆದರಿಸಿಲ್ಲ, ವಿನಂತಿ ಮಾಡ್ಕೊಂಡಿದ್ದೀನಿ. ನಮ್ಮ ಏನಾದರೂ ಅನಾನುಕೂಲತೆ, ನಮ್ಮ ಸಮಸ್ಯೆಗಳು ಅಂದರೆ ಹೇಳ್ಕೊಂಡ್ರೆ ನಾಯಕರು, ಮುಖ್ಯಮಂತ್ರಿಗಳು ಮತ್ತು ಪಕ್ಷಾಧ್ಯಕ್ಷರು ಅದು ಸರಿಪಡಿಸಬೇಕು. ನಾನು 2-3 ಸಲ ಎತ್ತಿದೆ ಶಾಸಕಾಂಗ ಪಕ್ಷ ಸಭೆಯಲ್ಲಿ, ಅದಕ್ಕೆ ಯಾವುದೂ ಪರಿಹಾರ ಸಿಗಲಿಲ್ಲ. ಹಾಗಾಗಿ ನಾನು ಶಾಸಕಾಂಗ ಪಕ್ಷ ಸಭೆಗೆ ಹೋಗೋದನ್ನು ನಿಲ್ಲಿಸಿಬಿಟ್ಟಿದ್ದೀನಿ. ಯಾರು ನೂತನವಾಗಿ ಮಂತ್ರಿಗಳಾಗಿದ್ದಾರೆ ಅವ್ರಿಗೆ ನಾನು ಶುಭಾಶಯಗಳನ್ನು ಕೋರ್ತೀನಿ. ಡಿ ಕೆ ಸರ್ಕಾರ ಸಂಪೂರ್ಣ ಅವಧಿ ನಡೆಸಲಿ ಅಂತೇಳಿ ನಾನು ಆಶೀರ್ವಾದ ಪಡ್ತೀನಿ. ನೋಡಿ, ನಾನು ಆಕಸ್ಮಿಕವಾಗಿ ಶಾಸಕನಾದವನು. ನಾನು ಯಾವತ್ತೂ ಅರ್ಜಿ ಹಾಕದೆ ಟಿಕೆಟ್ ಕೇಳಿರಲಿಲ್ಲ. 83ರಲ್ಲಿ ನನ್ನ ಕ್ರಿಯಾಶೀಲತೆ, ನನ್ನ ಹಿನ್ನೆಲೆ ನೋಡಿಕೊಂಡು ಅವತ್ತು ಜನತಾ ಪಾರ್ಟಿಯಲ್ಲಿ ಟಿಕೆಟ್ ಕೊಟ್ಟರು. ಆವಾಗ ನನ್ನ ಕ್ಷೇತ್ರ ಜನ ನನಗೆ ಆಶೀರ್ವಾದ ಮಾಡಿ ಗೆಲ್ಲಿಸಿದ್ರು. ಮುಂದೆ ಅನೇಕ ಸೋಲು ಗೆಲುವುಗಳ ಮಧ್ಯೆ ಸುಮಾರು 40-50 ವರ್ಷ ರಾಜಕಾರಣ ಮಾಡ್ಕೊಂಡು ಬಂದೇನೆ. ಈ ಮಂತ್ರಿ ಆಗಬೇಕು ಅಂತಂದರೆ ಇದೇನು ಮೂಲಭೂತ ಹಕ್ಕಲ್ಲ. ಮಾಡ್ಬೋದು, ಮಾಡದೇ ಇರ್ಬೋದು. ಇದು ಪ್ರೊರೋಗೇಟಿವ್ ಆಫ್ ದಿ ಚೀಫ್ ಮಿನಿಸ್ಟರ್. ಬಟ್ ಹೈಕಮಾಂಡವರು ಕೂಡ ಇದಕ್ಕೆಲ್ಲ ಒಂದು ಎಕ್ಸಸೈಸ್ ಮಾಡ್ತಾರೆ. ಯಾರು ಮಂತ್ರಿ ಆಗಬೇಕು, ಕಾಸ್ಟ್ ಕಂಪೋಸಿಷನು, ರೀಜನಲ್ ಕಂಪೋಸಿಷನು, ಮಹಿಳೆಯರು ಎಷ್ಟಿರಬೇಕು, ದಲಿತರು ಎಷ್ಟಿರಬೇಕು, ಇದೆಲ್ಲ ನೋಡ್ತಾರೆ, ಮಾಡಿದ್ದಾರೆ. ಆದರೆ ಈ ಸಲ ಯಾವ ಆ್ಯಂಗಲಿಂದ ನೋಡಿದ್ರು ಕೂಡ ಇದು ಫಿಟ್ಟಿಂಗ್ ಆಗ್ತಾ ಇಲ್ಲ ಮಂತ್ರಿಮಂಡಲ. ಈಗ ಹೊಸಬರಿಗೆ ಮಣೆ ಹಾಕ್ತೀನಿ ಅಂತ ಮುಂಚೆ ಸಿದ್ದರಾಮಯ್ಯನವರು 2 ಸಲ ಹೇಳಿದರು. ಮತ್ತು ಅದೇ ಹಳೆ ಮಕ್ಕಳು ಬಂದಿದ್ದಾವೆ. ಫಸ್ಟ್ ಟೈಮರಿಗೆ ಯಾರಿಗೂ ಕೊಡಲ್ಲ ಅಂತ ಹೇಳಿದರು, ಫಸ್ಟ್ ಟೈಮರಿಗೆ ಕೊಟ್ಟಿದ್ದಾರೆ. ಒಂದು ಮಹಿಳೆ ಇಲ್ಲ. ಮಂತ್ರಿಮಂಡಲ ರಚನೆ ಇದೆಯಲ್ಲ, ಇದೊಂದು ಸಲ ವಿಚಿತ್ರವಾಗಿ ನಾವು ನೋಡ್ತಾ ಇದ್ದೀವಿ. ಆಮೇಲೆ ನಾನು ಸ್ವಾಭಾವಿಕವಾಗಿ ಒಂದು ಸಲ ಮಂತ್ರಿ ಆಗಬೇಕನ್ನುವಂಥದ್ದು ಇಚ್ಛೆ ನಂದಿದೆ. ಅದು ಸಮಯ ಕೂಡ ಬಂದಿರಲಿಲ್ಲ. ನಾನು ಅಹಿಂದ ಚಳವಳಿಯಲ್ಲಿ ಸಿದ್ದರಾಮಯ್ಯನ ಜೊತೆಗೆ ನಾನು ಬಂದಿದ್ದೆ. ಮತ್ತು ಅವರು JDS ಬಿಟ್ಟು ಬಂದಾಗ ನಾನು JDS ಬಿಟ್ಟು ಬಂದು ಕಾಂಗ್ರೆಸ್ ಸೇರಿದ್ದೆ. 8 ಜನ ಶಾಸಕರಿದ್ದೇವೆ. 8 ಜನ ಶಾಸಕರಲ್ಲಿ ಬಹುತೇಕ ಜನ ಅಧಿಕಾರವನ್ನು ಅನುಭವಿಸಿದರು. ನಾನು ಮಾತ್ರ ಅನುಭವಿಸಲಿಲ್ಲ, ನನಗೆ ಸಿಗಲಿಲ್ಲ. ಆದರೂ ಕಳೆದ ಎಲೆಕ್ಷನನ್ನು ಮತ್ತೆ ಸ್ಪರ್ಧೆ ಮಾಡಿದೆ. ಕಳೆದ ಎಲೆಕ್ಷನ್ದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಪ್ರಚಾರಕ್ಕೆ ಬಂದಾಗ ಬಹಿರಂಗ ಸಭೆಯಲ್ಲಿ ಹೇಳಿದರು, ಈ ಸಲ ನೀವು ಆಯ್ಕೆ ಮಾಡಿ ಅವರನ್ನು ಸಚಿವರನ್ನಾಗಿ ಮಾಡ್ತೀವಿ ಅಂತ. ಮತ್ತೊಂದು ಸಲ ಅಭಿವೃದ್ಧಿ ಕಾಮಗಳ ಗುದ್ದಲಿ ಪೂಜೆಗೆ ಬಂದಿದ್ದರು, ಅಲ್ಲಿ ಬಹಿರಂಗವಾಗಿ ಹೇಳಿದ್ರು. ಮತ್ತೊಂದು ಸಲ ಪುಸ್ತಕ ಬಿಡುಗಡೆ ಕರೆಸಿದ್ದೆ, ಅವನು ಬಹಿರಂಗವಾಗಿ ಹೇಳಿದ್ರು. ಮತ್ತು ನನ್ನನ್ನು ವೈಯಕ್ತಿಕವಾಗಿ 3 ಸಲ ಕರೆಸಿ ಮನೆಯಲ್ಲಿ ನನಗೆ ಮಂತ್ರಿ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ರು. ಮತ್ತು ಮಾತು ಕೊಟ್ಟು ಮಾತು ನಡೆಸಲಿಲ್ಲ ಅನ್ನೋವಂಥದ್ದು ಬೇಸರ ನನಗಿದೆ. ಆಮೇಲೆ ಸಿದ್ದರಾಮಯ್ಯನವರು ಹೇಳಿದರೆ ಯಾರೂ ಇಲ್ಲ ಅನ್ನೋಂಥ ವಾತಾವರಣ ಕರ್ನಾಟಕದಲ್ಲಿಲ್ಲ. ಸಿದ್ದರಾಮಯ್ಯನವರು ಹೇಳಿದರೆ ಖಂಡಿತವಾಗಿ ಅವ್ರ ಮಾತಿಗೆ ಬೆಲೆ ಕೊಟ್ಟೇ ಕೊಡ್ತಾರೆ ಅಂತ ನನ್ನ ನಂಬಿಕೆ ಇವತ್ತು ಇದೆ. ಅದಾಗಲಿಲ್ಲ. ನಾನು ವಿದ್ಯಾರ್ಥಿ ಜೀವನದಲ್ಲೂ ಕೂಡ ಹೋರಾಟ ಮಾಡ್ಕೊಂಡು ಮತ್ತು ವಿದ್ಯಾರ್ಥಿ ಜೀವನದಲ್ಲಿ ಕೂಡ ಚುನಾವಣೆ ಮಾಡ್ಕೊಂಡು ಬಂದಿದ್ದೇನೆ. ಹೀಗೆ 5 ಸಲ ಸೋತಿದ್ದೀನಿ, 4 ಸಲ ಗೆದ್ದಿದ್ದೀನಿ. ನನಗೆ ಸೋಲು ಗೆಲುವು ಮುಖ್ಯವಲ್ಲ, ನಮ್ಮ ಸಾರ್ವಜನಿಕ ಬದುಕು ಭಾಳ ಮುಖ್ಯ. ಈ ಸಲ ಮುಖ್ಯಮಂತ್ರಿಗಳು ಹೊಸದಾಗಿ ಆದಮೇಲೆ ನನಗೆ ಗೊತ್ತಾಯಿತು, ಕಲಬುರಗಿಯಲ್ಲಿ ಮೊದಲನೇ ಹಂತದಲ್ಲಿ ಪ್ರಿಯಾಂಕಾ ಖರ್ಗೆ ಅವರನ್ನು ಮತ್ತು ಶ್ರವಣ್ ಪ್ರಕಾಶ್ ಪಾಟೀಲರನ್ನು ಮಂತ್ರಿ ಮಾಡಿದ್ರು. ನನಗೆ ಅರ್ಥ ಆಯಿತು, ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಇನ್ನೊಬ್ಬ ಮಂತ್ರಿ ಮಾಡೋದು ಕಷ್ಟ ಆಗ್ತದೆ, ಸಭಾಪತಿ ಆಗಬೇಕು ಅಂತ ನಾನು ವಿನಂತಿ ಮಾಡಿಕೊಂಡೆ. ಸಿದ್ದರಾಮಯ್ಯನವರು ಎಲ್ಲರ ಎದುರುಗಡೆ ಹೇಳಿದರು, ಸಭಾಪತಿ ಮಾಡೋಕ್ಕೆ ನಿನ್ನ ಹೆಸರು ಹೇಳಿದ್ದೀನಿ ಅಂತ. ಇಷ್ಟಾದರೂ ಆಗಲಿಲ್ಲ. ಸೊ ಇದು ಕಾರಣ ಗೊತ್ತಿಲ್ಲ ಏನಂತ, ಯಾರು ಅಡ್ಡ ಬಂದರು, ಏನು ಸುದ್ದಿಯೋ. ಸಿದ್ದರಾಮಯ್ಯನವರು ಹೇಳ್ತಾರೆ, ನಿಮ್ಮಂಥವ್ರು ಒಬ್ಬರು ಬೇರೆ ಯಾರು ಅಡ್ಡ ಬಂದರು, ಅದಕ್ಕೆ ನಾನು ಮಾಡೋಕ್ಕಾಗಿಲ್ಲ ಅಂತ ಹೇಳ್ತಾರೆ. ಸೊ ನಾನು ಇದು ಮಾತು ಒಪ್ಪಲ್ಲ. ಗಾಯತ್ರಿ ಶಾಂತೇಗೌಡಂದು ಡಿಕ್ಲೇರ್ ಆದದ್ದನ್ನು ನಿಲ್ಲಿಸುವಂಥ ಶಕ್ತಿ ಸಿದ್ದರಾಮಯ್ಯವ್ರಿಗಿದೆ. ಅಂದಮೇಲೆ ನನ್ನ ಹೆಸರು ಸೇರ್ಸೋಕ್ಕೆ ಯಾಕೆ ಸಾಧ್ಯ ಇರಲಿಲ್ಲ? ಮಲ್ಲಿಕಾರ್ಜುನ ಅವರು ಹೆದರಿಸಿ ಮಂತ್ರಿ ಆದರು, ನಾನು ಯಾರಿಗೂ ಹೆದರಿಸಿಲ್ಲ, ವಿನಂತಿ ಮಾಡ್ಕೊಂಡಿದ್ದೀನಿ. ಆಮೇಲೆ ನಮ್ಮ ಕಲಬುರಗಿ ಜಿಲ್ಲೆಯವರೇ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು, ಸಿದ್ದರಾಮಯ್ಯನವರು, BK ಹರಿಪ್ರಸಾದ್ ಅವರು, ಆಮೇಲೆ DK ಶಿವಕುಮಾರ್ ಅವರು, ಇವರು 4 ಜನಕ್ಕೆ ಮಾತ್ರ ವಿನಂತಿ ಮಾಡ್ಕೊಂಡಿದ್ದೇನೆ. ಇಷ್ಟಾದರೂ ಆಗಲಿಲ್ಲ. ಆಮೇಲೆ ನಾನು ಹೋರಾಟ
ಬರೀ ಚುನಾವಣೆ ರಾಜಕಾರಣದ ಹೋರಾಟ ಮಾಡಿಲ್ಲ. ಈ ದೇಶದಲ್ಲಿ ಜನ ವಿರೋಧಿ ಸರ್ಕಾರಗಳು ಯಾವ್ಯಾವ ಬರ್ತವೆ, ಜನರ ಮೇಲೆ ಅನ್ಯಾಯ ಆಗ್ತದೆ, ರೈತರಿಗಾಗಿರ್ಬೋದು, ದಲಿತರಿಗಾಗಿರ್ಬೋದು, ವಿದ್ಯಾರ್ಥಿಗಳಿಗಾಗಿರ್ಬೋದು, ಮಹಿಳೆಯರಿಗಾಗಿರ್ಬೋದು, ಎಲ್ಲ ಹೋರಾಟದಲ್ಲಿ ನಾನು ಸಕ್ರಿಯವಾಗಿ ಭಾಗವಹಿಸ್ತೀನಿ. ಇದು ಜಗತ್ತಿಗೆ ಗೊತ್ತಿದೆ. ಮತ್ತು ದೆಹಲಿಯಲ್ಲಿ ನಡೆದಂಥ NRC, CAR ಇದಕ್ಕೆಲ್ಲ ಚುನಾವಣೆಗಳಲ್ಲಿ ನಾನು ಸಕ್ರಿಯವಾಗಿ ಭಾಗವಹಿಸಿದ್ದೀನಿ. ಮತ್ತು ವೋಟ್ ಚೋರಿ ಪ್ರಕರಣ ಏನದಲ್ಲ, ಕಾಂಗ್ರೆಸ್ಸಿಗೆ ದೊಡ್ಡ ಖುರಾಕನ್ನು ಕೊಟ್ಟಿದ್ದೀನಿ. ಬಹುಶಃ ಇಡೀ ಇಂಡಿಯಾ ದೇಶದಲ್ಲಿ ನನ್ನ ಕೇಸ್ ಮಾತ್ರ ಸಾಬೀತಾಗ್ತದೆ, ಅಷ್ಟು ಅದರಲ್ಲಿ ಕಂಟೆಂಟ್ ಇದೆ. ವೋಟ್ ಚೋರಿ ಪ್ರಕರಣವನ್ನು ನಾನು ಹೊರಗೆ ತೆಗೆದ ಮೇಲೆ ರಾಹುಲ್ ಗಾಂಧಿಯವರು ಅದನ್ನು ಎತ್ಕೊಂಡು ರಾಷ್ಟ್ರ ಮಟ್ಟದಲ್ಲಿ ಪ್ರಚಾರ ಮಾಡಿದ್ರು. ಖಂಡಿತವಾಗಿ ಇದು ಪಕ್ಷಕ್ಕೆ ಭಾಳ ದೊಡ್ಡ ಬಂಡವಾಳ ಆಗ್ತಿತ್ತು. ಆದರೆ ನನಗೆ ವೋಟ್ ಚೋರಿ ಹಿಡಿದು ಕೊಟ್ಟವನಿಗೆ ನನಗೆ ಕೈ ಹಿಡಿಯಲಿಲ್ಲ. ಇದು ನನಗೆ ಬೇಸರ ಇದೆ. ನಾನು ಕಳೆದ 6 ತಿಂಗಳು 1 ವರ್ಷದಿಂದ ಶಾಸಕಾಂಗ ಸಭೆಗೆ ಹೋಗೋದನ್ನು ಬಿಟ್ಟಿದ್ದೀನಿ. ಯಾಕೆ ಬಿಟ್ಟಿದ್ದೀನಿ ಅಂದರೆ, ಶಾಸಕಾಂಗ ಸಭೆಯಲ್ಲಿ ನಮ್ಮ ಆಂತರಿಕ ವಿಷಯಗಳು ಮುಕ್ತವಾಗಿ ಚರ್ಚೆ ಆಗಬೇಕು. ಮುಕ್ತವಾಗಿ ಚರ್ಚೆಯಾಗಿ ನಮ್ಮ ಏನಾದರೂ ಅನಾನುಕೂಲತೆ, ನಮ್ಮ ಸಮಸ್ಯೆಗಳು ಅಂದರೆ ಹೇಳ್ಕೊಂಡ್ರೆ ನಾಯಕರು, ಮುಖ್ಯಮಂತ್ರಿಗಳು ಮತ್ತು ಪಕ್ಷ ಅಧ್ಯಕ್ಷರು ಅದು ಸರಿಪಡಿಸಬೇಕು. ನಾನು 2-3 ಸಲ ಎತ್ತಿದೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ, ಅದಕ್ಕೆ ಯಾವುದೂ ಪರಿಹಾರ ಸಿಗಲಿಲ್ಲ. ಹಾಗಾಗಿ ನಾನು ಶಾಸಕಾಂಗ ಪಕ್ಷದ ಸಭೆಗೆ ಹೋಗೋದನ್ನು ನಿಲ್ಲಿಸಿಬಿಟ್ಟಿದ್ದೀನಿ. ನಾವು ಹೇಳಿದ ಮೇಲೆ ಸುಮ್ಮನೆ ವೈರತ್ವ ಕಟ್ಕೋಬೇಕು, ಅದೇನು ರಿಪೇರಿ ಆಗೋಲ್ಲ, ಅವ್ರು ಮತ್ತೆ ನಮಗೆ ಸಮಸ್ಯೆನೇ. ಸೊ ಆಂತರಿಕ ಪ್ರಜಾಪ್ರಭುತ್ವ ಎಲ್ಲಿವರೆಗೆ ಗಟ್ಟಿಯಾಗಿ ಬೆಳಲ್ಲ ಅಲ್ಲಿವರೆಗೆ ಇಂಥ ಸಮಸ್ಯೆಗಳಿಗೆ ಪರಿಹಾರ ಇಲ್ಲ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.